ನಾಳೆ ನಾಡಿದ್ದು ಹೀಗೆ ಕಾಯ್ತಾ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕಣ್ಣೀರು ಬರೋದೊಂದೇ ಬಾಕಿ ಉಳಿದಿತ್ತು. ಎಲ್ಲವೂ ಸರಿಯಾಯಿತು, ಇವತ್ತು ನಾವು ಸಚಿವರು ಆಗೇ ಆಗ್ತೀವಿ ಅಂತ ಸೂಟ್ಕೇಸ್ ಹಿಡಿದು ದೆಹಲಿ ವಿಮಾನ ಹತ್ತಿದ್ದ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ದೆಹಲಿಯಿಂದ ಬರಬೇಕಿದ್ದ ಆ ಸಿಹಿ ಸುದ್ದಿ ಕಹಿಯಾಗಿದ್ಯಾಕೆ? ಹೈಕಮಾಂಡ್ ನಾಯಕರು ದಿಢೀರ್ ಪ್ಲಾನ್ ಚೇಂಜ್ ಮಾಡಿದ್ರ? ಈ ಹಿಂದಿನ ಅಸಲಿ ರಹಸ್ಯವೇನು? ಬನ್ನಿ ನೋಡೋಣ. ಬೆಂಗಳೂರಿಗೆ ಖರ್ಗೆ ವಾಪಸ್, ಮುಂದುವರಿದ ಕ್ಯಾಬಿನೆಟ್ ಸರ್ಕಸ್. 3 ನಾಯಕರಿಂದ 3 ಲಿಸ್ಟ್, ಹೈಕಮಾಂಡ್ ಕೊಡಲೇ ಇಲ್ಲ ಟ್ವಿಸ್ಟ್. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಸೇರಬೇಕು ಅಂತ ಕನಸು ಕಾಣ್ತಿದ್ದ ನಾಯಕರ ಆಸೆಗೆ ದೆಹಲಿಯಲ್ಲಿ ಮತ್ತೆ ಬ್ರೇಕ್ ಬಿದ್ದಿದೆ. ಹೈಕಮಾಂಡ್ನಿಂದ ಬುಲಾ ಬರ್ತಿದ್ದಂತೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ದೌಡಾಯಿಸಿದ್ರು. ನಾಯಕರ ಹಿಂದೆಯೇ ಸುಮಾರು 35ಕ್ಕೂ ಹೆಚ್ಚು ಹಿರಿಯ ಮತ್ತು ಕಿರಿಯ ಶಾಸಕರು ಕೂಡ ದೆಹಲಿಯ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದ್ರು. ಇವತ್ತು ಗ್ರೀನ್ ಸಿಗ್ನಲ್ ಸಿಗುತ್ತೆ, ನಾಳೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋದು ಆಕಾಂಕ್ಷಿಗಳ ಲೆಕ್ಕಾಚಾರವಾಗಿತ್ತು. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರಿಂದ ಕ್ಯಾಬಿನೆಟ್ ಸರ್ಕಸ್ ಕಗ್ಗಂಟಾಗಿಯೇ ಉಳಿದಿದೆ. ಸಭೆ ಇತ್ತು, ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಇನ್ನು ರಾಹುಲ್ ಗಾಂಧಿ ನಿವಾಸದಲ್ಲಿ ರಾಜ್ಯ ನಾಯಕರಿಗೆ 10 ನಿಮಿಷಗಳ ಕಾಲಾವಕಾಶ ಸಿಕ್ಕಿತ್ತು. ಆದ್ರೆ ರಾಜ್ಯದ 3 ಪ್ರಮುಖ ನಾಯಕರು ತಮ್ಮದೇ ಆದ ಪ್ರತ್ಯೇಕ ಸಚಿವರ ಲಿಸ್ಟ್ ನೀಡಿದ್ರಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ. ಇದರೊಂದಿಗೆ ಹಿರಿಯರಿಗೆ ಮಣೆ ಹಾಕಲು ರಾಜ್ಯ ನಾಯಕರು ಪಟ್ಟು ಹಿಡಿದಿದ್ರೆ, ರಾಹುಲ್ ಗಾಂಧಿ ಮಾತ್ರ ಹೊಸ ಮುಖಗಳಿಗೆ ಮನ್ನಣೆ ನೀಡಬೇಕು ಎಂದು ಹಠ ಹಿಡಿದಿದ್ದಾರೆ. डीके शिव कुमार जी, सिद्धारमैया जी, पीसीसी प्रेसिडेंट राहुल जी से भी मिले हैं और वो जनरल सेक्रेटरी ऑर्गेनाइजेशन श्री केसी वेणुगोपाल जी से भी मिले हैं या मिल रहे हैं. अभी चर्चा शुरू हुई है. मैं आपको तिथि दे सकता. अभी मैं ये सिर्फ कह सकता हूं कि ये एक आरंभिक चर्चा है. बहुत जल्द कर्नाटक की कैबिनेट का एक्सपेंशन होगा. ಒಟ್ಟಿನಲ್ಲಿ ಅಳೆದು ತೂಗಿ ಒಂದೇ ಒಮ್ಮತದ ಪಟ್ಟಿ ತನ್ನಿ ಎಂದು ಹೈಕಮಾಂಡ್ ಗೇಟ್ ಪಾಸ್ ನೀಡಿದೆ. ಇದರಿಂದಾಗಿ ವಾರಾಂತ್ಯದವರೆಗೆ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಂದೂಡಿಕೆಯಾಗಿದೆ. ಹೈಕಮಾಂಡ್ ನಾಯಕರನ್ನ ಒಪ್ಪಿಸಲು ರಾಜ್ಯ ನಾಯಕರು ವಾರಾಂತ್ಯದಲ್ಲಿ ಮತ್ತೊಮ್ಮೆ ದೆಹಲಿ ಮೆಟ್ಟಿಲೇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.